ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಆಷಾಢ ಮಾಸ ಮತ್ತು ಚಾತುರ್ಮಾಸ್ಯದ ವಿಶೇಷ ಧರ್ಮಗಳು, ದಾನ ಮತ್ತು ವ್ರತಗಳು ಏನು ಹೇಳಿದ್ದಾರೆ ಅಂತ ಚಿಕ್ಕದಾಗಿ ಒಂದು ಚಿಂತನೆ ಮಾಡೋಣ. 16ನೇ ತಾರೀಕು ಈ ತಿಂಗಳು, ಜುಲೈ 16ನೇ ತಾರೀಕು, ದಕ್ಷಿಣಾಯನ ಪುಣ್ಯಕಾಲ, ಚಾಕ್ಷುಷ ಮನ್ವಾದಿ, ಷಣ್ಣವತಿ ಶ್ರಾದ್ದದ ದಿವಸ. ಇವತ್ತು ಒಂದು ದಿವಸ ಬರುತ್ತೆ, ಕಟಕ ಸಂಕ್ರಮಣ. ದಕ್ಷಿಣಾಯನ ಪುಣ್ಯಕಾಲ ಅಂತಂದರೆ ಸೂರ್ಯ ಉತ್ತರದಿಂದ ಭೂಮಧ್ಯ ರೇಖೆ ಅಂತ ಹೇಳ್ತಾರಲ್ಲವ, ಅಲ್ಲಿ ಉತ್ತರದಿಂದ ದಕ್ಷಿಣ ಮುಖ ಮಾಡಿ ಅಲ್ಲಿಂದ ದಕ್ಷಿಣದಲ್ಲಿ ಹೋಗ್ತಾ ಇರ್ತಾರೆ. ದಕ್ಷಿಣ ಅಯನ, ಆ ದಾರಿಯಲ್ಲಿ ಹೋಗೋದಕ್ಕೆ ದಕ್ಷಿಣಾಯನ ಅಂತ ಹೇಳ್ತಾರೆ. ಉತ್ತರಾಯಣ ಅಂತಂದರೆ ಉತ್ತರ ದಿಕ್ಕಿಗೆ ಸೂರ್ಯ ಹೋಗುತ್ತಾನೆ, ಇದಕ್ಕೆ ಉತ್ತರಾಯಣ ಅಂತ. ಒಂದು ವರ್ಷದಲ್ಲಿ 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ. ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಅಂದರೆ ಮತ್ತು ದೇವತೆಗಳಿಗೆಲ್ಲ ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳುವಂಥದ್ದು ರಾತ್ರಿ ಹೊತ್ತು, ರಾತ್ರಿ ಮೊದಲ ಜಾಮ ಅಂತ ಹೇಳ್ತಾರೆ, ಆ ಹೊತ್ತದು. ಆದ ಕಾರಣ ಆ ದೇವತೆಗಳೆಲ್ಲ ಏನು ಮಾಡ್ತಾರೆ, ನಾವು ರಾತ್ರಿ ಆಯಿತು, ನಾವು ಅವರವ್ರ ಸ್ಥಳಕ್ಕೆ ಹೋಗ್ತಾವೆ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಈ ದಕ್ಷಿಣ ಅಯನ ಅಂದರೆ ಅದಕ್ಕೆ ಒಂದು ದೇವತೆ ಇರ್ತಾರೆ. ಆ ದೇವತೆ ಬಂದು ಈ ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳ್ತಾರೆ, ಆದರೆ ಆವತ್ತಿನ ಪಿತೃಗಳು ತರ್ಪಣ ಕೊಡ್ತಾರೆ. ಆದರೆ ದಕ್ಷಿಣಾಯನ ಬಂದರೆ ಯಾರು ಮುಹೂರ್ತ ಮಾಡೋದಿಲ್ಲ, ಮುಹೂರ್ತ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿ ಯಾವ ಶುಭ ಕಾರ್ಯವೂ ಮಾಡೋದಿಲ್ಲ. ಅಂದರೆ ಅದಕ್ಕೆ ಉತ್ತರಾಯಣವೇ ಶ್ರೇಷ್ಠ ಅಂತ ಹೇಳುವ ಕಾರಣ ದಕ್ಷಿಣಾಯನದಲ್ಲಿ ಮಾಡೋದಿಲ್ಲ. ಆವಾಗ ಈ ದೇವತೆ ದಕ್ಷಿಣಾಯನ ದೇವತೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೆ, ಈ ತಿಂಗಳಲ್ಲಿ ಯಾರು ಇದನ್ನು ಮಾಡೋದಿಲ್ಲವಲ್ಲ, ನಮಗೇನು ಒಂದೊಂದು ತಿಂಗಳಿಗೆ ಒಂದೊಂದು ವಿಶೇಷ ಅಂತ ಹೇಳ್ತಾರೆ. ಈ ದಕ್ಷಿಣಾಯನ ಬಂದವನು ಇದನ್ನೆಲ್ಲ ಏನು ಮಾಡೋದಿಲ್ಲವಲ್ಲ. ದೇವತಾ ಪ್ರತಿಷ್ಠೆ ಕೂಡ ಸಿಲ ದೇವತೆಗಳಿಗೆ ಮಾಡುತ್ತಾರೆ, ಸಿಲ ದೇವತೆಗಳಿಗೆ ಉತ್ತರಾಯಣದಲ್ಲಿ ಮಾಡೋದು ಅಂತ ಒಂದು ವಿಷಯ ಇಟ್ಟಿದ್ದಾರೆ. ಆದ ಕಾರಣ ಈ ದೇವತೆ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೆ, ಹೀಗೆ ಏನು ಮಾಡೋದು, ನಮಗೆ ಶೂನ್ಯವಾಗಿದ್ದಲ್ಲ, ಇದು ಏನು ಮಾಡೋದು ಅಂತ ಕೇಳಿದಾಗ ದೇವರು ಅದಕ್ಕೊಂದು ವರನ್ನು ಕೊಡ್ತಾರೆ. ಈ ವರ್ಷದಲ್ಲಿ 12 ತಿಂಗಳು, 12 ತಿಂಗಳಲ್ಲಿ ಈ ಚಾತುರ್ಮಾಸ್ಯ ವ್ರತ, ಈ 4 ತಿಂಗಳು ಏನೇನು ಪುಣ್ಯಗಳು ಮಾಡಿರ್ತಾವೆ, ವ್ರತಗಳು ಮಾಡಿರ್ತಾವೆ, ದಾನ ಧರ್ಮಗಳು ಮಾಡಿರ್ತಾವೆಯೋ, ಈ ವರ್ಷ ಇಡೀ ಮಾಡಿದ ಪುಣ್ಯ ಈ 4 ತಿಂಗಳಲ್ಲಿ ಮಾಡಿದಲ್ಲೇ ಬರುತ್ತೆ, ಮಾಡಿದೆಯೇ ಸಾಕು, ಅದು ಅಧಿಕವಾಗಿ ಬರುತ್ತೆ ಅಂತ. ಈ 4 ತಿಂಗಳಲ್ಲಿ ಮಾಡುವ ಈ ವ್ರತದಾನ ಏನೇನು ಮಾಡ್ತಾವೆಯೋ ಅದೆಲ್ಲ ಹೆಚ್ಚು ಪುಣ್ಯವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಆಗ ದೇವತೆ ಸಂತೋಷ ಪಡುತ್ತೆ. ಮತ್ತು ದೇವತೆಗಳಿಗೆ ರಾತ್ರಿ ಕಾಲ ಆದ ಕಾರಣ ಇದರಲ್ಲಿ ಈ ವಿಷಯಗಳೆಲ್ಲ ಇಡೋದಿಲ್ಲ, ಮುಂಜಿ ಮದುವೆ ಎಲ್ಲ ಇಡೋದಿಲ್ಲ. ರಾತ್ರಿ ಮೊದಲ ಜಾಮ, 2ನೇ ಜಾಮ ಅಂತಿದೆ, ಆ ಕಾರಣದಿಂದ ಇದೆಲ್ಲ ಇಡೋದಿಲ್ಲ. ಉತ್ತರಾಯಣ ಹಗಲು ಹೊತ್ತು ಆದ ಕಾರಣ ಆ ವಿಷಯಗಳೆಲ್ಲ ಇಟ್ಟಿದ್ದಾರೆ, ಮುಂಜಿ ಮದುವೆಲ್ಲ ಇಟ್ಟಿದ್ದಾರೆ. ಮತ್ತು ಈ ಮಾಸದಲ್ಲಿ ಆಷಾಢ, ಕಾರ್ತಿಕ, ವೈಶಾಖ, ಮಾಘ ಮತ್ತು ಇತರ ಒಂದು ಮಾಸಗಳೆಲ್ಲ ಇದೆ, ತುಲಾ ಮಾಸ ಇತ್ಯಾದಿಗಳೆಲ್ಲ. ಇದರೆಲ್ಲ ಬಂದು ಸೂರ್ಯೋದಯದ ಒಳಗೆ ಎದ್ದು ನದಿ ತೀರದಲ್ಲಿ ಸ್ನಾನ ಮಾಡೋದು ತುಂಬ ವಿಶೇಷ. ನದಿ ತೀರದಲ್ಲಿ ಇರುವಂಥವರಿಗೆ, ನಮ್ಮ ಮನೆಯಲ್ಲಿ ನಾವು ಬಾತ್ರೂಮಲ್ಲೇ ಗಂಗಾ ಅಂತ ಹೇಳಿ ಸ್ನಾನ ಮಾಡಿದರೆ ಸಾಕು, 6 ಗಂಟೆ ಒಳಗೆ. ಆದಷ್ಟು ಪ್ರಯತ್ನ ಮಾಡೋದು ಅಷ್ಟೇ, ನಡೆದರೆ ಒಳ್ಳೆಯದು. ಮಾಡುವುದರಿಂದ ಭೂತ ಪ್ರೇತ ಪಿಶಾಚಾದಿ ಜನ್ಮಗಳು ಬರುವುದಿಲ್ಲ. ಮತ್ತು ನಾವು ಭಕ್ತಿ ಶ್ರದ್ಧೆಯಿಂದ ಇದನ್ನು ಈ 4 ತಿಂಗಳಲ್ಲಿ ಮಾಡಿವು ಅಂತಂದರೆ, ಆಷಾಢ ತಿಂಗಳು ಸರಿ, ಆದಷ್ಟು 4 ತಿಂಗಳು ಮಾಡಿರೂ ಒಳ್ಳೆಯದು. ಮಾಡೋದ್ರಿಂದ ನಮಗೆ ಮುಂದೆ ಇರುವಂಥ ಪಿತೃಗಳೆಲ್ಲ ಇರ್ತಾರಲ್ವ, ಆ 21 ಕುಲ, ಆ ಪಿತೃಗಳಿಗೂ ಈ ಪ್ರೇತ ಜನ್ಮಗಳು ಇಲ್ಲಾಗೆ ಅವರಿಗೆ ನಿವೃತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಚಾತುರ್ಮಾಸ ಕಡ್ಡಾಯ ಎಲ್ಲರೂ ಮಾಡಬೇಕು. ಅವರವರ ದೇಶ ಕಾಲ, ದೇಹ ಧರ್ಮ ವೈಪರೀತ್ಯ, ಆಯುಷ್ಯ ಅನುತತ್ವಾತ್, ಕಲಿಯುಗ ಧರ್ಮ, ಅದಕ್ಕೆ ತಕ್ಕಂತೆ ಅವರವರು ನೋಡಿಕೊಬೇಕು. ಮತ್ತು ಚಪ್ಪಳಿ, ಧಾನ್ಯಗಳು, ಪಟ್ಟು ವಸ್ತ್ರ, ಕೊಡೆ ಇದೆಲ್ಲ ತುಂಬ ವಿಶೇಷ. ಮತ್ತು ಪುಸ್ತಕ ಇದೆಲ್ಲ ತುಂಬ ವಿಶೇಷ. ಈ ಆಷಾಢ ಮಾಸದಲ್ಲಿ ದಾನ ಕೊಡೋದು ತುಂಬ ವಿಶೇಷ. ಸೂರ್ಯನಾರಾಯಣ ಪೂಜೆ, ಆರೋಗ್ಯಕ್ಕೋಸ್ಕರ ಸೂರ್ಯನಾರಾಯಣನ ಪೂಜೆ ಮಾಡೋದರಿಂದ ವಿಶೇಷ ಆರೋಗ್ಯ ಸಿಕ್ಕತ್ತೆ ಹಾಗೆ ಅಂತ ಹೇಳ್ತಾರೆ. ಮತ್ತು ಚಾತುರ್ಮಾಸ 17ನೇ ತಾರೀಕು ಚಾತುರ್ಮಾಸ್ಯ ವ್ರತ ಆರಂಭ. ಶಯನ ಏಕಾದಶಿ
ಅಂದರೆ ದೇವರು ಒಂದು ಆಟ ಆಡ್ತಾರೆ ಅಷ್ಟೇ. ಶಯನ ಅಂದ್ರೆ ದೇವರು ರೆಸ್ಟ್ ತೊಗೊಂಡು ಮಲಿಕೊಂಬೋದಿಲ್ಲ. ನಾವು ಚಿಕ್ಕ ಕೆಲಸ ಮಾಡಿದ್ರೆ ನಮಗೆ ಟಯರ್ಡ್ ಆಗುತ್ತೆ ಅಂತ ಹೇಳಿ ನಾವು ಮಲಿಕಿಂತೇವೆ, ರೆಸ್ಟ್ ತೊಗೊತಾವೆ. ಹಾಗೆ ದೇವರಿದು ಮಲಿಕಿಂತಾನ ಅಂತ ಒಂದು ಯೋಗ ನಿದ್ರೆಯಲ್ಲಿ ಇರ್ತಾನ ಅಂತ. ದೇವರು ಟಯರ್ಡ್ ಆದ್ರದ್ದು ನಾವೆಲ್ಲ ಏನು ಮಾಡೋದು? ಅಂದರೆ ಜನಗಳಿಗೆ ಒಂದು ತೋರ್ಸೋಕ್ಕೋಸ್ಕರ ಅದನ್ನೇ ಒಂದು ಹೇಳ್ತಾರೆ ಶಯನ ಏಕಾದಶಿ ಅಂತ. ಮತ್ತು ಇಲ್ಲಿ ಈ ತಿಂಗಳಲ್ಲಿ ತಪ್ತ ಮುದ್ರಾಧಾರಣ ಯತಿಗಳ ಕೈಯಿಂದವೇ ಮಾಡಿಕೊಳ್ಬೇಕು. ಯಾರು ಗೃಹಸ್ಥರು ಅವರವರು ಯಾರು ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ, ಯತಿಗಳ ಕೈಯಿಂದವೇ ಮಾಡಿಕೊಬೇಕು. ತಪ್ತ ಮುದ್ರಾಧಾರಣ, ತಪ್ತ ಅಂತಂದರೆ ಸುದರ್ಶನ ಹೋಮ ಮಾಡಿ ಆ ಬೆಂಕಿಯಲ್ಲಿ ಈ ಶಂಕುಚಕ್ರಾದಿ ಮುದ್ರೆಗಳನ್ನು ಅದಲ್ಲಿ ಸುಟ್ಟು ಅದರಿಂದ ತಪ್ತ ಅಂದರೆ ಸುಡೋದು ಅಂತ, ಆ ಬೆಂಕಿಯಲ್ಲಿ ಹಾಕಿ ಆ ಮುದ್ರೆಗೆ ಸಂಸ್ಕಾರ, ಅಗ್ನಿ ಸಂಸ್ಕಾರ, ಅದಲ್ಲಿ ಮುದ್ರೆಯನ್ನು ಹಾಕಿ ಆ ಮುದ್ರೆಗೆ ಸಂಸ್ಕಾರ, ಆ ಬಿಸಿಯಿಂದ ಮುದ್ರೆಯನ್ನು ಹಾಕಿಡೋದು ನಮ್ಮ ಪಾಪಗಳನ್ನು ಸುಟ್ಟು ಮೇಯ್ನ ಪವಿತ್ರ ಮಾಡುತ್ತೆ ಎಂಬ ಕಾರಣ ತಪ್ತ ಮುದ್ರಾಧಾರಣೆ ವಿಶೇಷ ಯತಿಗಳ ಹಸ್ತದಿಂದ ಮಾತ್ರ. ದೇಶಕಾಲ ಹಳೆ ಕಾಲದಲ್ಲಿ ಅದೆಲ್ಲ ನಡೀತಾ ಇತ್ತು, ಯೂತ್ ಇಲ್ಲ ಅಂತ ಸಿಲ ಜನಗಳು ಏನೇನು ಅವರವರ ಸಿಲ ಸಂದರ್ಭಗಳಲ್ಲಿ ಒಂದೊಂದು ಮನೆಗಳಲ್ಲಿ ಅವರವರು ಸುದರ್ಶನ ಹೋಮ ಅಂತ ಮಾಡಿ ಮುದ್ರೆ ಹಾಕಿಂತಾರೆ. ಅದು ಅವರವರ ಸೌಕರ್ಯ. ಯತಿಗಳ ಹಸ್ತೆಯನ್ನು ಮಾಡಿಕೊಂಬ ತುಂಬ ವಿಶೇಷ ಅಂತ ಹೇಳ್ತಾರೆ. ಮತ್ತು ಈ ತಿಂಗಳಲ್ಲಿ ಲಕ್ಷ ಪ್ರದಕ್ಷಿಣೆ, ಲಕ್ಷ ನಮಸ್ಕಾರ, ಲಕ್ಷ ತುಳಸಿ ದಳ ಪೂಜೆ ಮಾಡೋದು, ಲಕ್ಷ ಅರ್ಚನೆ ಮಾಡುವಂಥದ್ದು, ಇದೆಲ್ಲ ತುಂಬ ವಿಶೇಷ. ಭೀಷ್ಮ ಪಂಚಕ ವ್ರತ, ಲಕ್ಷ ದೀಪ ಮುಡಿಸುವಂಥದ್ದು, ಇದೆಲ್ಲ ಆದಷ್ಟು ಮಾಡೋದು ತುಂಬ ವಿಶೇಷ ಅಂತ. ಈ ಚಾತುರ್ಮಾಸದಲ್ಲಿ ಇಡೀ ವರ್ಷ ಮಾಡುವ ಪುಣ್ಯ ಚಾತುರ್ಮಾಸದಲ್ಲಿ ಮಾಡೋ ವ್ರತಗಳಿಂದ ಬರುತ್ತೆ ಅಂತ ಹೇಳ್ತಾರೆ. ಕೊನೆಯಲ್ಲಿ ಭೀಮನ ಅಮಾವಾಸ್ಯೆ, ಭೀಮಸೇನ ದೇವರ ಪೂಜೆ ಮಾಡೋದರಿಂದ ವಿಶೇಷ ಫಲ ಅಂತ ಹೇಳ್ತಾರೆ. ಇದೆಲ್ಲ ಆದಷ್ಟು ಅವರವರ ಮೈ ಸೌಕರ್ಯ ನಿಮಿತ್ತವಾಗಿ ಇದನ್ನೆಲ್ಲ ಮಾಡಿ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ ಮಾಡೋಣ. ಮತ್ತು ಏನಾರು ನಿಮಗೆ ಸಂದೇಹ ಇತ್ತು ಅಂತಂದರೆ ಸ್ಕ್ರೀನ್ಲಿರೋವಂಥ ನಂಬರಿಗೆ ಫೋನ್ ಮಾಡಿ ವಿಚಾರಿಸಬಹುದು. ಯಾವಾಗ ಬೇಕಾದ್ರೆ ಫೋನ್ ಮಾಡಬಹುದು. ನಮಗೆ ತೆಲದ್ದನ್ನು ನಾವು ಹೇಳುತ್ತೇವೆ, ತೆಲ್ಲಾಗಿರೋ ವಿಷಯನ ತೆಲಕೊಂಡು ಹೇಳೋಕ್ಕೆ ಪ್ರಯತ್ನ ಮಾಡುತ್ತೇವೆ. ಶ್ರೀಕೃಷ್ಣಾಯ ನಮಃ.